ಡಿಕೆ ಸಂಪುಟ ವಿಸ್ತರಣೆಯಲ್ಲಿ ಮುಂದುವರೆದ ಸಸ್ಪೆನ್ಸ್. ಫೈನಲ್ ಆಗದ ಸಚಿವರ ಪಟ್ಟಿ ಸಭೆ ಇಂದಿಗೆ ಮುಂದೂಡಿಕೆಯಾಗಿದೆ. ಡಿಕೆ ಸಂಪುಟ ವಿಸ್ತರಣೆಯಲ್ಲಿ ಸಸ್ಪೆನ್ಸ್ ಮುಂದುವರಿತಾ ಇದೆ. ಫೈನಲ್ ಇನ್ನೂ ಆಗಿಲ್ಲ ಸಚಿವರ ಪಟ್ಟಿ. ಸಭೆ ಇಂದಿಗೆ ಮುಂದೂಡಿಕೆ ಮಾಡಲಾಗಿದೆ. ಪಟ್ಟಿ ಫೈನಲ್ ಸಂಬಂಧ ಇಂದು ರಾಹುಲ್ ಖರ್ಗೆ ಸಭೆ ನಡೆಸಲಿದ್ದಾರೆ. ರಾಹುಲ್ ಜೊತೆ ಸಿಎಂ ಕೂಡ ಚರ್ಚೆ ನಡೆಸಲಿದ್ದಾರೆ. ಹಾಗೆ ಮಾಜಿ ಸಿಎಂ ಕೂಡ ಚರ್ಚೆ ನಡೆಸಲಿದ್ದಾರೆ. ಡಿಕೆ ಸಂಪುಟ ವಿಸ್ತರಣೆಯಲ್ಲಿ ಮುಂದುವರಿತಾ ಇದೆ ಸಸ್ಪೆನ್ಸ್. ಇನ್ನು ಕೂಡ ಪಟ್ಟಿ ಫೈನಲ್ ಆಗಿಲ್ಲ. ಸದ್ಯ ಇವತ್ತು ಕೂಡ ಮೀಟಿಂಗ್ ಅನ್ನು ಮುಂದೂಡಲಾಗಿದೆ. ಡಿಕೆ ಸಂಪುಟ ವಿಸ್ತರಣೆಯಲ್ಲಿ ಸಸ್ಪೆನ್ಸ್ ಮುಂದುವರಿತಾ ಇದೆ. ರಾಹುಲ್ ಜೊತೆ ಇವತ್ತು ಚರ್ಚೆ ಮಾಡಲಿದ್ದಾರೆ ಸಿಎಂ ಹಾಗೆ ಮಾಜಿ ಸಿಎಂ. ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆ ಹಂತದ ಕಸರತ್ತು ನಡೀತಾ ಇರುವಂತಹದ್ದು. ಸಸ್ಪೆನ್ಸ್ ಇಂದು ಕೂಡ ಮುಂದುವರಿತಾ ಇದೆ. ಇವತ್ತು ಕೂಡ ಮೀಟಿಂಗ್ ಇದೆ. ರಾಹುಲ್ ಜೊತೆ ಚರ್ಚೆ ನಡೆಸಲಿದ್ದಾರೆ ಸಿಎಂ ಹಾಗೆ ಮಾಜಿ ಸಿಎಂ. ಈಗಾಗಲೇ ರಾಜ್ಯದ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹದ್ದು. ಸದ್ಯ ಸಂಪುಟ ವಿಸ್ತರಣೆಯಲ್ಲಿ ಸಸ್ಪೆನ್ಸ್ ಮುಂದುವರಿತಾ ಇದೆ. ಅಂತಿಮ ಪಟ್ಟಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಯಾವಾಗ ಅಂತ ಪ್ರಶ್ನೆಗಳು ಮೂಡ್ತಾ ಇದೆ. ಹೈಕಮಾಂಡ್ ನಡೆಗೆ ರಾಜ್ಯ ನಾಯಕರ ತೀವ್ರ ಅಸಮಾಧಾನ. ಸಂಪುಟ ವಿಸ್ತರಣೆ ವಿಳಂಬ ನಡೆಗೆ ಶಾಸಕರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ದೆಹಲಿಯಿಂದ ಬೆಂಗಳೂರಿನತ್ತ ಕೆಲ ಶಾಸಕರು ಹೊರಟುಬಿಟ್ಟಿದ್ದಾರೆ. ಇನ್ನು ಇದು ಆಗದ ಕತೆ ಅಂತ ದೆಹಲಿಯಿಂದ ಟೆನ್ಷನ್ ನಲ್ಲೇ ಬೆಂಗಳೂರಿಗೆ ಬಂದಿದ್ದಾರೆ. ಜಮೀರ್ ಅಹಮದ್ ಅವರು ಕೂಡ ದೆಹಲಿಯಲ್ಲಿದ್ರು. ಹೈಕಮಾಂಡ್ ಬುಲಾವ್ ಹಿನ್ನೆಲೆ ದೆಹಲಿಗೆ ತೆರಳಿದ್ರು ಜಮೀರ್ ಅಹಮದ್. ಸದ್ಯ ಅಂತಿಮ ಪಟ್ಟಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಯಾವಾಗ ಕೊಡುತ್ತೆ ಅಂತ ಈಗ ತಲೆ ಬಿಸಿ ಶುರುವಾಗಿರುವಂತಹದ್ದು ಶಾಸಕರಿಗೆ. ಯಾಕೆಂದ್ರೆ ಇರುವಂತಹದ್ದು ಇನ್ನು 2 ವರ್ಷ ಮಾತ್ರ. ಹೈಕಮಾಂಡ್ ನಿರ್ಣಯಕ್ಕೆ ಇಲ್ಲಿ ರಾಜ್ಯ ನಾಯಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಆಗಬೇಕು ಅಂತ ಯಾವಾಗಲೂ ಕೂಡ ಒತ್ತಾಯ ಕೇಳಿ ಬರ್ತಾ ಇತ್ತು. ಈ ವಾರ ಮುಂದಿನ ವಾರ ಅಂತ ಇನ್ನೂ ಕೂಡ ಸಂಪುಟ ವಿಸ್ತರಣೆ ಆಗಿಲ್ಲ. ಹಾಗಾಗಿ ಅಂತಿಮ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ಫಿಕ್ಸ್ ಆಗುತ್ತೆ ಅಂತ ಶಾಸಕರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಬಹಳ ವಿಳಂಬ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಸದ್ಯ ಶಾಸಕರು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ದೆಹಲಿಗೆ ಹೋಗಿದ್ರು ಜಮೀರ್ ಅಹಮದ್ ಅವರು ಕೂಡ ಇದೀಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ಹಿಂದೆ ಸಿದ್ದು ಸಂಪುಟದಲ್ಲಿ ಅವರು ಸಚಿವರಾಗಿದ್ರು. ಸದ್ಯ ಇದೀಗ ಅವರು ಕೂಡ ಬೆಂಗಳೂರಿಗೆ ಆಗಮಿಸಿದ್ದಾರೆ. ರಾಹುಲ್ ಜೊತೆ ಇನ್ನೂ ನಿಗದಿಯಾಗದ ಸಭೆಯ ನಿಗದಿ. ರಾಹುಲ್ ಗಾಂಧಿ ಮಾಹಿತಿಗಾಗಿ ಕಾಯ್ತಾ ಇದ್ದಾರೆ ಸಿಎಂ ಡಿಕೆಶಿ. ನಿನ್ನೆ ನಡೆಯಬೇಕಾಗಿದ್ದ ಹೈಕಮಾಂಡ್ ಸಭೆ ರದ್ದಾಗಿತ್ತು. ರಾಹುಲ್ ಸಂದೇಶಕ್ಕೆ ಕಾಯ್ತಾ ಇದ್ದಾರೆ ರಾಜ್ಯ ಕೈ ನಾಯಕರು. ರಾಹುಲ್ ಗಾಂಧಿ ಅವರ ಜೊತೆ ಇನ್ನೂ ಕೂಡ ಸಭೆಯ ಸಮಯ ಇನ್ನೂ ಕೂಡ ನಿಗದಿಯಾಗಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಸಿಎಂ ಅವರು. ಯಾಕೆಂದ್ರೆ ಪಟ್ಟಿ ರೆಡಿಯಾಗಿದೆ. ಇನ್ನು ರಾಹುಲ್ ಗಾಂಧಿ ಅವರು ಮುದ್ರೆ ಹಾಕಿದ್ರೆ ಎಲ್ಲ ಕೂಡ ಫೈನಲ್ ಆಗುತ್ತೆ. ಈಗ ಆಲ್ರೆಡಿ 1-2 ಬಾರಿ ಸಭೆ ನಡೆದಿರುವಂತಕ್ಕದ್ದು. ಮೊನ್ನೆ ಸಭೆ ಇತ್ತು, ಅದು ಕೂಡ ರದ್ದಾಗಿತ್ತು. ನಿನ್ನೆ ಕೂಡ 4:15ಕ್ಕೆ ಸಭೆ ಹಮ್ಮಿಕೊಳ್ಳಲಾಗಿತ್ತು, ಅದು ಕೂಡ ದಿಢೀರ್ ರದ್ದು ಮಾಡಲಾಗಿದೆ. ಸಭೆಯನ್ನು ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿದೆ. ಹಾಗಾಗಿ ಯಾವಾಗ ಸಮಯ ನಿಗದಿ ಮಾಡ್ತಾರೆ ರಾಹುಲ್ ಗಾಂಧಿ ಅಂತ ಪ್ರಶ್ನೆಗಳು ಮೂಡ್ತಾ ಇರುವಂತಕ್ಕದ್ದು.